ಜೈ ಬಾಲಯ್ಯ ಜೈ ಬಾಲಯ್ಯ ಜೈ ಬಾಲಯ್ಯ ಜೈ ಅಖಂಡ ಅಖಂಡ ಜೈ. ಸರ್ ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ಏನಂದ್ರೆ ನಮ್ಮ ನಂದಮೂರಿ ಬಾಲಕೃಷ್ಣನ್ ಅವರ ಪದ್ಮಭೂಷಣ್ ನಂದಮೂರಿ ಬಾಲಕೃಷ್ಣನ್ ಅವರ ಅಖಂಡ 2 ಸಿನಿಮಾ ಏನು ಲಾಸ್ಟ್ ಟೈಮು ಇದೇ ತಿಂಗಳು 5ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಅದು ಮುಂದೂಡಿಕೆ ಆಗಿತ್ತು. ಅದು ಇವಾಗ ನಾಳೆ 12/12/2025 ಅಂದರೆ ಶುಕ್ರವಾರ ನಾಳೆ ಬೆಳಗ್ಗೆ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಫ್ಯಾನ್ಸ್ ಎಲ್ಲರೂ ಸ್ವಲ್ಪ ಗೊಂದಲದಲ್ಲಿದ್ದಾರೆ, ಆಗುತ್ತಾ ಆಗಲ್ವಾ ಅಂತ. ಅದಕ್ಕೆ ನಾವು ಇವಾಗ ಪ್ರೆಸ್ ಮೀಟ್ ಕರೆದಿರೋದು. ದಯವಿಟ್ಟು ಫ್ಯಾನ್ಸ್ ಯಾರು ಗೊಂದಲ ಆಗಬೇಡಿ. ನಾಳೆ ಬೆಳಗ್ಗೆ ನಮ್ಮ ಮುಳಬಾಗಿಲು ತಾಲೂಕಿನ ಮುಳಬಾಗಿಲಿನಲ್ಲಿ ಟೌನಲ್ಲಿರುವ ನಟರಾಜ ಚಿತ್ರಮಂದಿರದಲ್ಲಿ ನೀವು ಬೆಳಗ್ಗೆ 6 ಗಂಟೆಗೆ ಫ್ಯಾನ್ ಶೋ ಇದೆ. ಸಿನಿಮಾ ವೀಕ್ಷಣೆ ಮಾಡ್ಬೋದು. ಇಲ್ಲಿ ಬಂದು ಯಾರೇ ಆಗಲಿ ಟಿಕೆಟ್ ಮುಂಚಿತವಾಗಿ ಯಾರಿಗೂ ಕೊಡಲ್ಲ. ಬುಕ್ಕಿಂಗ್ ಹತ್ರ ಬಂದ್ರೇನೆ ಟಿಕೆಟ್ ಕೊಡ್ತಾರೆ. ಇಲ್ಲಿ ಟ್ಯಾಕೀಸ್ ಹತ್ರ ಬಂದು ಸುಮ್ಮನೆ ಟಿಕೆಟ್ಗೋಸ್ಕರ ವೆಯ್ಟ್ ಮಾಡಿ ಹೋಗೋದು ಬೇಡ. ನಾಳೆ ಬೆಳಗ್ಗೆ ಎಲ್ಲರೂ ಇಲ್ಲಿ ಬಂದು ಟಿಕೆಟು ಈಸ್ಕೊಂಡು ಚಿತ್ರ ವೀಕ್ಷಣೆ ಮಾಡ್ಬೋದು. ಅದೇ ರೀತಿ ನಾನು ಫ್ಯಾನ್ಸ್ಗೆ ಕಳಕಳಿ ಮನವಿ ಏನು ಮಾಡ್ತೀನಿ ಅಂದರೆ, ಏನು ನಮ್ಮ ಡಿಸ್ಟಿಕಲ್ಲಿ ನಮ್ಮ SP ಸಾರ್ ಅವರು, ನಿಖಿಲ್ ಸಾರ್ ಅವರು ಅವರೆಲ್ಲ ಒಂದು ನಮ್ಮ ಹೆಲ್ಮೆಟ್ದು ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಅಭಿಮಾನಿಗಳಿಗೂ ನಾನು ಕಳಕಳಿ ಮನವಿ ಮಾಡೋದೇನೆಂದರೆ, ಹೆಲ್ಮೆಟ್ಟು ಖಂಡಿತವಾಗಲೂ ಪ್ರತಿಯೊಬ್ಬರು ಹಾಕೊಂಡು ಬನ್ನಿ. ಮನೆಯಿಂದ ಹೊರಡುವಾಗ ಚಳಿ ಇರುತ್ತೆ, ಮಂಜಿರುತ್ತೆ. ಅದರಿಂದ ಹೆಲ್ಮೆಟ್ ಹಾಕೊಂಡು ಬಂದರೆ ನಾವು ಸೇಫ್ ಆಗಿದ್ರೆ ನಾವು ಸಿನಿಮಾ ನೋಡೋಕ್ಕಾಗೋದು. ನಮ್ಮ ಮನೆಗಳಲ್ಲಿ ನಮ್ಮ ಹೆಂಡತಿಗರಾಗ್ಬೋದು, ಅಪ್ಪಂದಿರು, ಕುಟುಂಬಸ್ಥರು ನಮಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಸೇಫಾಗಿ ಹೋಗಿ ಸಿನಿಮಾ ನೋಡ್ಕೊಂಡು ಮತ್ತೆ ಹೋಗ್ಬೇಕಂತ, ನಿಜವಾಗ್ಲೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಬರ್ಬೇಕಂತ ನಾನು ಏನು NBK ಫ್ಯಾನ್ಸ್ ಅಸೋಸಿಯೇಷನ್ ಪರವಾಗಿ, ಅದೇ ನಮ್ಮ ನಂದಮೂರಿ ಫ್ಯಾಮಿಲಿ ಅಭಿಮಾನಿಗಳ ಪರವಾಗಿ ನಾನು ಎಲ್ಲರಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಬನ್ನಿ. ಬಾಲಕೃಷ್ಣ ಅವರ ಬಹುತೇಕ ಸಿನಿಮಾಗಳು ಮುಳಬಾಗಿಲಲ್ಲಿ ನಟರಾಜ ಥಿಯೇಟರ್ ಹಾಕಿರುವಂತ ತುಂಬಾ ಹಿಟ್ ಆಗಿದ್ದಾವೆ. ಅಖಂಡ ಈ ರೀತಿ ಹಲವಾರು ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಅಲ್ಲಿ ಪ್ರಾರಂಭ ಆಗಿದೆ ಅಂದ್ರೆ 100% ಹಿಟ್ ಕೊಡೋದ್ರಲ್ಲಿ ಡೌಟ್ ಇಲ್ಲ. ಅಚ್ಚುಮೆಚ್ಚಿನ ಥಿಯೇಟರ್ ಆಗಿದೆ. ಅದ್ರ ಬಗ್ಗೆ ಹೇಳ್ಬೇಕು ಸರ್. ಬಾಲಕೃಷ್ಣ ಅವ್ರದ್ದು ನಮ್ಮ ಮುಳಬಾಗಿಲಿನಲ್ಲಿ ಪ್ರತಿಯೊಂದು ಥಿಯೇಟರ್, ಇವಾಗ ಜಯಲಕ್ಷ್ಮಿದಲ್ಲಿ ಭೈರವ ದೀಪಮು, ಅದಕ್ಕೂ ಮುಂಚೆ ನಮ್ಮ ಮುದ್ದುಲ ಮಾಮಯ್ಯ, ಮುವಾ ಗೋಪಾಲುಡು, ಲಕ್ಷ್ಮೀ ನರಸಿಂಹ ಎಲ್ಲ ತುಂಬಾ ರೆಕಾರ್ಡ್ ಎಲ್ಲ ಬ್ರೇಕ್ ಆಗಿದೆ ಸರ್. ನಮ್ಮ ನಟರಾಜ ಚಿತ್ರಮಂದಿರದಲ್ಲಿ, ರಾಜಕೀಯದಲ್ಲಾಗ್ಲಿ, ನರಸಿಂಹನಾಯ್ಡು ಒಬ್ಬರು ಹೇಳಿದ್ರೆ ನಾವು ಮಾತಾಡ್ಬೋದು. ಅದರಿಂದ ಅವ್ರಿಗೆ ಏನಂತಾರೆ ಅಂದ್ರೆ, ನಮ್ಮ ತೆಲುಗಲ್ಲಿ ಹೇಳ್ಬೇಕಂದ್ರೆ ಪುಟ್ಟಿನಿಲ್ಲು ನಮ್ಮ ಮುಳಬಾಗಲು. ಅದಕ್ಕೆ ನಾನು ಅವಾಗ ಹೇಳ್ದೆ, ಅಖಂಡ 2 ಪ್ರೀ ರಿಲೀಸ್ ಈವೆಂಟ್ ಏನು ನಾನು 99% ಇಲ್ಲೇ ಫಿಕ್ಸ್ ಆಗುತ್ತೆ ಅಂತ ಅನ್ಕೊಂಡೆ ಸರ್. ನಮ್ಮ ಸುರೇಂದ್ರ ಸಾರ್ ಅವರು, ನಂಬೂರು ಸತೀಶ್ ಅವರು ಬಂದಾಗ ಅವರೆಲ್ಲ ಪ್ಲೇಸ್ ಎಲ್ಲ ಇಷ್ಟ ಆಯಿತು. ಕೆಲವು ಕಾರಣಾಂತರಗಳಿಂದ ಪ್ಲೇಸ್ ಸ್ಥಳಾಂತರ ಆಗಿ ಚಿಂತಾಮಣಿಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಆಯಿತು. ಅದರಿಂದ ನಾನು ಹೇಳಿದೆ ಸರ್, ಇನ್ನು ಬರೋ ಮುಂದಿನ ದಿನಗಳಲ್ಲಾದರೂ ಪ್ಯಾನ್ ಇಂಡಿಯಾ ಮೂವಿನೇ ಬರುತ್ತೆ ಬಾಲಕೃಷ್ಣ ಅವ್ರದ್ದು ಅಂತ ಹೇಳ್ತಾ ಇದ್ರು ತಾವು. ದಯವಿಟ್ಟು ನಮಗೆ ಮುಳಬಾಗಿಲಲ್ಲಿ ಒಂದು ಮಾಡಿಕೊಡಿ, ಯಾಕಂದ್ರೆ ತುಂಬಾ ಅಭಿಮಾನಿಗಳಿದ್ದಾರೆ ನಮ್ಮ ಡಿಸ್ಟಿಕಲ್ಲೇ ಆಗಲಿ ಅಂತ ಹೇಳಿದ್ದೀನಿ. ಅದೇ ರೀತಿ ನಾನು ಅವರಲ್ಲಿ ಇನ್ನೊಂದು ಮನವಿ ಮಾಡಿದ್ದೀನಿ, ಕ್ಯಾನ್ಸರ್ ಹಾಸ್ಪಿಟಲ್ ದಯವಿಟ್ಟು ಒಂದು ಮಾಡಿಕೊಡಿ. ತುಂಬಾ ಅಭಿಮಾನಿಗಳಿದ್ದಾರೆ, ತುಂಬಾ ಕಡು ಬಡ ಜನತೆ ನಾವೆಲ್ಲ ಇದ್ದೀವಿ. ಯಾಕಂದ್ರೆ ಈ ನಮ್ಮ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರದಲ್ಲಾಗಲಿ, ಕೋಲಾರದಲ್ಲಾಗಲಿ, ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗಲಿ ಒಂದು ಕ್ಯಾನ್ಸರ್ ಬಸವತಾರಕರಾಮ ಕ್ಯಾನ್ಸರ್ ಹಾಸ್ಪಿಟಲ್ ಒಂದು ಮಾಡಿಕೊಡ್ಬೇಕಂತ ಒಂದು ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದೀವಿ ಅವರಿಗೆ. ಅದು ಅವ್ರು ಸ್ವೀಕಾರವನ್ನು ಮಾಡಿದ್ದಾರೆ. ಅದು ನೆರವೇರಿಸ್ತಾರಂತ ನಾನು ನೆರವೇರಿಸಬೇಕಂತ ನಮ್ಮ ಮುಳಬಾಗಲ್ ತಾಲೂಕಿನ ನಂದಮೂರಿ ಫ್ಯಾಮಿಲಿ ಅಭಿಮಾನಿಗಳ ಪರವಾಗಿ ನಾನು ಅವ್ರನ್ನ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅದೊಂದು ಮಾಡಿಕೊಡಿ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಂಧ್ರಗೆ ಹೊಂದಿಕೊಂಡಿರುವಂತ ಕೋಲಾರ ಜಿಲ್ಲೆಯಲ್ಲಿ ತೆಲುಗು ಫಿಲಂ ರಿಲೀಸ್ ಆಗಿದೆ ಅಂದ್ರೆ ಇದು ಆಂಧ್ರನ ಕರ್ನಾಟಕನ ಭಾವನೆನೇ ಗೊತ್ತಾಗೋದಿಲ್ಲ, ವ್ಯತ್ಯಾಸನೇ ಗೊತ್ತಾಗದಿರೋ ರೀತಿಯಲ್ಲಿ ಅಭಿಮಾನಿಗಳು ತೆಲುಗು ಚಿತ್ರಗಳನ್ನ ವೀಕ್ಷಣೆ ಮಾಡ್ತಾರೆ. ಅದ್ರ ಬಗ್ಗೆ ಸರ್ ನಿಜವಾಗ್ಲೂ ಒಂದು ಹೇಳ್ಬೇಕಂದ್ರೆ, ಇವಾಗ ಆಂಧ್ರ, ಕರ್ನಾಟಕ, ತಮಿಳ್ನಾಡು ಅಂತ ನಾನು ಅದು ಹೇಳಕ್ಕಂತೂ, ಇವಾಗ ಚಿತ್ರ ಅನ್ನೋದು ನಾನು ಒಂದು ಸಿನಿಮಾ ಅನ್ನೋದು ಒಂದು ನಾವು ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೇಕು ಬಿಟ್ರೆ ಅದನ್ನು ಬೇರೆ ರೀತಿಯಲ್ಲಿ ನಾನು ಇದಿಲ್ಲ. ನಾವು ಕರ್ನಾಟಕ ಆಗಲಿ, ಆಂಧ್ರ ಆಗಲಿ, ನಾವು ಅಣ್ಣ ತಮ್ಮಂದಿರ ಥರ ಪ್ರತಿಯೊಂದು ಇದ್ದಾರೆ. ನಾವು ಗಡಿನಾಡಲ್ಲಿ ಇದ್ದೀವಿ. ಅದಕ್ಕೋಸ್ಕರ
ತುಂಬಾ ಚೆನ್ನಾಗಿ ವೀಕ್ಷಣೆ ಮಾಡ್ತಾರೆ. ತುಂಬಾ ಚೆನ್ನಾಗಿ ಎಲ್ಲ ಅದಕ್ಕೆ ತುಂಬಾ ಹಿಟ್ ಆಗುತ್ತೆ ಸರ್. ನಾಳೆ ಚಿತ್ರ ಎಷ್ಟೊತ್ತಿಗೆ ಪ್ರಾರಂಭ ಆಗ್ತದೆ? ಅಭಿಮಾನಿಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾಳೆ 6 ಗಂಟೆ. ಸರ್ ನಾಳೆ ಬೆಳಗ್ಗೆ ಶುಕ್ರವಾರ 12ನೇ ತಾರೀಕು 12ನೇ ತಿಂಗಳು ಬೆಳಗ್ಗೆ ನಮ್ಮ 6 ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ತಾವು ಒಂದು 10 ನಿಮಿಷನೋ ಇಲ್ಲ 20 ನಿಮಿಷ ಮುಂಚಿತವಾಗಿ ಬಂದು ಆರಾಮಾಗಿ ನಮ್ಮ ಬುಕಿಂಗ್ ಕೌಂಟರ್ ಅಲ್ಲಿ ಕ್ಯೂಯಲ್ಲಿ ನೂಕು ನುಗ್ಗಲು ಬೇಡ. ದಯವಿಟ್ಟು ಆರಾಮಾಗಿ ಬಂದು ಬೇಗ ಬಂದು ಸ್ವಲ್ಪ ಟಿಕೆಟ್ ತಗೊಂಡು ಆರಾಮಾಗಿ ಕ್ಯೂಯಲ್ಲಿ ಹೋಗ್ಬಿಟ್ಟು ಸಿನಿಮಾ ವೀಕ್ಷಣೆ ಮಾಡಬಹುದು ಸರ್. ಎಷ್ಟು ಇರುತ್ತೆ ಸರ್ ಒಂದು ದಿನಕ್ಕೆ? ಇವಾಗ ನಾಳೆ 4 ಶೋ ಇರುತ್ತೆ. ಮುಂಚಿದೆ ಹೋಗ್ತಾ ನಮ್ಮ ಕ್ರೌಡ್ ಜನ ಎಷ್ಟು ಇದಾರೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ತೀವಿ ಸರ್. ಒಟ್ಟಾರೆಯಾಗಿ ನಂದಮೂರಿ ಬಾಲಕೃಷ್ಣ ಅವರ ಅಭಿಮಾನಿಗಳಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಚಿತ್ರದ ಮೂಲಕ? ಸರ್ ನಂದಮೂರಿ ಬಾಲಕೃಷ್ಣ ಅಭಿಮಾನಿಗಳಿಗೆ ನಾನು ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಅಖಂಡ 2 5ನೇ ತಾರೀಕು ಆಗ್ಬೇಕಾಗಿತ್ತು, ಅವತ್ತು ಆಗಿಲ್ಲ. ಅದಕ್ಕಂತೂ ಹೆಚ್ಚಾಗಿ ಇವಾಗ ಇನ್ನು ಆನ್ಲೈನ್ ಟಿಕೆಟ್ ಬುಕ್ ಆಗಿದೆ. ಇವಾಗ ನೋಡ್ತಾ ಇದ್ರೆ ಏನ್ ಯಾವ್ದು ಫೇಕ್ ಇಲ್ಲ. 124 CR ಆನ್ಲೈನ್ ಬುಕ್ಕಿಂಗ್ ಕ್ಯಾಶ್ ಈ ತರ ಆಗಿದೆ ಅಂತ ಬರ್ತಾ ಇದೆ ನಮಗೆ. ನಾನು ಆವಾಗ ಹೇಳಿದೆ, ಸಂಕ್ರಾಂತಿ ಹಬ್ಬ ಆಲ್ರೆಡಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸಂಕ್ರಾಂತಿ ಬಂದಿದೆ. ಲಾಸ್ಟ್ ಟೈಮ್ ಅಖಂಡದಲ್ಲಿ ಹಂಗೆ ಹೇಳಿದ್ದೆ, ಇವಾಗ ಅಷ್ಟೇ ನಾಳೆಯಿಂದನೇ ನಮ್ಮ ಬಾಲಕೃಷ್ಣ ಫಿಲಿಂ ಯಾವತ್ತು ಬಂದ್ರೆ ಆವತ್ತು ಸಂಕ್ರಾಂತಿ ಮುಂಚಿನವಾಗಿ ಬಿಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಎಲ್ರಿಗೂ ಇನ್ನೊಂದು ನಾನು ಕಳಕಳಿ ಮನವಿ ಏನಂದ್ರೆ, ಫ್ಯಾನ್ ಶೋ ಅಂತ ತುಂಬಾ ಜನ ಬರ್ತಾರೆ. ಇವಾಗ ನಾವು ಈ ಶೋ ನೋಡಿಲ್ಲ ಅಂದ್ರೆ ಇನ್ನೊಂದು ಶೋ ನೋಡ್ಬೋದು. ನೂಕು ನುಗ್ಗಲು ಬೇಡ. ದಯವಿಟ್ಟು ನಿಧಾನವಾಗಿ ಸಾಲಾಗಿ ಬಂದು ಆರಾಮಾಗಿ ನೋಡ್ಕೋಬಹುದು. ಈ ಶೋ ಇಲ್ಲ ಅಂದ್ರೆ ಇನ್ನೊಂದು ಶೋ 9 ಗಂಟೆ ಶೋ ನೋಡ್ಬೋದು, ಇಲ್ಲ 12 ಗಂಟೆ ಶೋ ನೋಡ್ಬೋದು, 3 ಗಂಟೆ ಶೋ ನೋಡ್ಬೋದು. ಅದರಿಂದ ದಯವಿಟ್ಟು ಯಾರು ನೂಕು ಮಾಡಿಕೊಂಡು ನಾವು ಚೆನ್ನಾಗಿರ್ಬೇಕು, ನಮ್ಮ ಹೆಲ್ತ್ ಕಾಪಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ವೇದಿಕೆ ಮೇಲೆಗೆ ಅಖಂಡ 2 ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಏನಕ್ಕಂತ ಹೇಳಿದ್ರೆ, ಇದೇ ತಿಂಗಳು 12 ತಿಂಗಳು 5ನೇ ತಾರೀಕು ಅಖಂಡ 2 ಫಿಲಿಂ ರಿಲೀಸ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಫಿಲಿಂ ರಿಲೀಸ್ ಆಗಿಲ್ಲ. ಆದ್ರಿಂದ ಇವತ್ತೇನು ನಮ್ಮ ಅಖಂಡ 2 ಒಂದು ಟೀಮ್ ಕಡೆಯಿಂದ ಆಗಲಿ, ಮತ್ತೆ ಪ್ರೊಡಕ್ಷನ್ ಕಡೆಯಿಂದ ಆಗಲಿ, ಮತ್ತೆ ನಿರ್ಮಾಪಕ ಕಡೆಯಿಂದ ಆಗಲಿ ಒಂದು ದಿನಾಂಕವನ್ನ ನಿಗದಿಪಡಿಸಿ ಇದೇ ತಿಂಗಳು 12ನೇ ತಾರೀಕು ರಿಲೀಸ್ ಮಾಡ್ಬೇಕಂತ ನಮ್ಮ ಮೀಡಿಯಾ ಮುಖಾಂತರ ಆಗಲಿ ಎಲ್ಲ ಕಡೆ ಹೇಳಿದ್ದಾರೆ. ಇವತ್ತೇನು ಮುಳಬಾಗಿಲು ತಾಲೂಕಿನಲ್ಲಿ ನಟರಾಜ ಥಿಯೇಟರ್ ಅಲ್ಲಿ ನಾಳೆ 6 ಗಂಟೆಗೆ ಶೋ ಇರುತ್ತೆ ಅಖಂಡ 2. ಎಲ್ಲ ಅಭಿಮಾನಿಗಳು NBK ಮತ್ತೆ NTR ಅಭಿಮಾನಿಗಳು ಮತ್ತೆ ನಮ್ಮ ಸೀನಿಯರ್ NTR ಅಭಿಮಾನಿಗಳು ಎಲ್ಲ ಬಂದು ನೋಡ್ಬೇಕಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ವಾನಗನಹಳ್ಳಿ ಬಾಲಕೃಷ್ಣ ಫ್ಯಾನ್ಸ್ ಅಸೋಸಿಯೇಷನ್ ನಮ್ಮ ಇದರಲ್ಲ ಅವ್ರ ಮುಖಾಂತರ ನಮ್ಮ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಇವತ್ತೇನು ಮುಳಬಾಗಿಲು ತಾಲೂಕಲ್ಲಿ NBK ಮತ್ತು NTR ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಅದಕ್ಕೊಂದು ಮೂಲ ಕಾರಣ ನಮ್ಮ ವಾನಗನಹಳ್ಳಿ ಬಾಲಕೃಷ್ಣಣ್ಣ ಅವರು. ಯಾಕಂತ ಹೇಳಿದ್ರೆ, ನಮ್ಮ ನಂದಮೂರಿ ಫ್ಯಾಮಿಲಿ ಯಾವುದೇ ಒಂದು ಸಿನಿಮಾ ಆಗಿದ್ರೆ ಪ್ರತಿ ಚಿತ್ರಮಂದಿರದಲ್ಲಿ ಅವ್ರದೇ ಆದಂತ ಕಟಾವಟುಗಳು, ಅವ್ರದೇ ಆದಂತ ಒಂದು ಬ್ಯಾನರ್ಗಳು ವಿಜೃಂಭಣೆಯಿಂದ ಮಾಡ್ತಾರೆ. ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗತ್ತೆ. ಯಾಕಂತ ಹೇಳಿದ್ರೆ ನಾವು ಅವರ ಹಿಂದೆಯಿಂದ ನಾವು ಇಷ್ಟೊಂದು ಸಂತೋಷವಾಗೋದನ್ನ ಅವ್ರಿಗೆ ನಾವು ಬ್ಯಾಕ್ ಸಪೋರ್ಟ್ ಕೊಡ್ತಾ ಇದೀವಿ. ಅದೇ ತರ ಇನ್ನೂ ಒಂದು ವಿಷಯ ಹೇಳಿದ್ರು. ಯಾಕಂದ್ರೆ ಲಾಸ್ಟ್ ಟೈಮು ಒಂದು ಸಿನಿಮಾ ಮುಳಬಾಗಿಲು ರಿಲೀಸ್ ಆದಾಗ ಸಿನಿಮಾದಲ್ಲಿ ಆದಂತ ಒಂದು ಗೊಂದಲಗಳು, ಅದಕ್ಕಂತ ಒಂದು ತೊಂದರೆಗಳಾದರೆ ಆಗಬಾರ್ದು. ನಮ್ಮ ಬಾಲಕೃಷ್ಣ ಫ್ಯಾನ್ಸ್ ನಾವು ಎಲ್ಲ ಸಾವಧಾನವಾಗಿ ನೋಡ್ತೀವಿ, ಒಂದು ಮಾಹಿತಿ ಕೊಡ್ತೀವಿ. ಯಾಕಂದ್ರೆ ಅವರಂದ್ರೆ ಒಂದು ಸಾವಧಾನ. ಅದಕ್ಕೆ ನಾಳೆ ಯಾವುದೇ ಅಹಘಟನೆಗಳಿಗೆ ತೊಂದರೆ ಕೊಡದಿರಾ ಎಲ್ಲ ಅಭಿಮಾನಿಗಳು ಬಂದು ನಿಶಬ್ದವಾಗಿ ತಮ್ಮ ಟಿಕೆಟ್ಗಳು ಏನ್ ತಗೊಂಡು ಸಮಯಕ್ಕೆ ತಕ್ಕಂಗೆ ಮುಂಚಿತ ಬಂದು ಕ್ಯೂನಲ್ಲಿ ತಗೊಂಡು ಸಮಯ ನೋಡಿ. ಮತ್ತೆ ದಿನಕ್ಕೆ 4 ಆಟಗಳಿರ್ತವೆ. ಬೆಳಗಿನ ಒಂದು ಶೋ ಇರ್ತದೆ, ಮತ್ತೆ 12 ಗಂಟೆ ಶೋ ಇರ್ತದೆ, ಮತ್ತೆ 3 ಗಂಟೆ ಶೋ ಇರ್ತದೆ, ಮತ್ತೆ ಸಾಯಂಕಾಲ 6 ಗಂಟೆ ಶೋ ಇರ್ತದೆ. 4 ಆಟಗಳಿರ್ತವೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನ ನೋಡ್ತಾ ಇದ್ದಂಗೆ ಮತ್ತೆ ಚಿತ್ರಮಂದಿರ ಮತ್ತೆ ಏನ್ ಮಾಡ್ಬೇಕಂತ ಚಿತ್ರಮಂದಿರಕ್ಕೆ ಅದು ಬಿಟ್ಟಿದೆ. ಅದೇ ರೀತಿಯಾಗಿ ಎಲ್ಲ ಅಭಿಮಾನಿಗಳು ನಮ್ಮ ಬಾಲಕೃಷ್ಣ ಹೇಳ್ದಂಗೆ ಹೆಲ್ಮೆಟ್ ಹಾಕದಿರ ದಯವಿಟ್ಟು ಬರಬೇಡಿ. ಯಾಕಂದ್ರೆ ಬೆಳಗಿನ ಹೊತ್ತು ಚಳಿ ಗಾಳಿ ಎಲ್ಲ ಇರ್ತದೆ. ಮತ್ತೆ ಯಾಕಂದ್ರೆ ನಾವು ಮನೆಗೆ ಸೇಫಾಗಿ ಹೋಗ್ಬೇಕು, ಮತ್ತೆ ಮನೆಗೆ ಸೇಫಾಗಿ ಬರಬೇಕು. ಇದು ಏನಕ್ಕಂತ ಹೇಳ್ತಾ ಇದೀವಿ, ನಮ್ಮ ಜೀವ ನಮ್ಮ ರಕ್ಷಕ, ನಮ್ಮ ಜೀವ ನಮ್ಮ ಕೈಯಲ್ಲಿದೆ. ಯಾಕಂದ್ರೆ ನಮ್ಮಂತ ನಂಬ್ಕೊಂಡು ನಮ್ಮ ಕುಟುಂಬ ಇದೆ. ಅದ್ರ ಸಲುವಾಗಿ ನಾವು ಅಭಿಮಾನಿಸೋ ಜೊತೆಗೆ ನಾವು ಇದನ್ನ ಹೇಳ್ಬೇಕು ಅಂತ ನಾನು ಹೇಳ್ತಾ ಇದ್ವಿ. ಅದೇ ರೀತಿಯವೇ ಹೆಚ್ಚಿನ ಪ್ರೋತ್ಸಾಹ ಮಾಡ್ಬೇಕಂತ ಅಖಂಡ 2. ಯಾಕಂದ್ರೆ ಮೊದಲಕ್ಕಿಂತ 5ನೇ ತಾರೀಕಿಂತ ಇವಾಗ 12ನೇ ತಾರೀಕು ಇನ್ನೂ ಅತಿ ಹೆಚ್ಚು ಆನ್ಲೈನ್ ಟಿಕೆಟ್ ಅನ್ನ ಮಾರಾಟವಾಗಿದೆ ನಮ್ಮ ಬಾಲಕೃಷ್ಣ. ಯಾಕಂದ್ರೆ ನಾವು 40 ವರ್ಷಗಳಿಂದ ಅವರ ಅಭಿಮಾನಿಗಳಾಗಿ ನಾವು ಹಿಂದೆ ಅವರನ್ನ ಪ್ರೋತ್ಸಾಹಿಸಿದ ಬಂದೆ. ಅದೇ ರೀತಿಯಲ್ಲಿ ಮುಳಬಾಗಿಲು ತಾಲೂಕು ಇವತ್ತು ಆಂಧ್ರ ಗಡಿಯಲ್ಲಿ ಇರೋದ್ರಿಂದ ಆಂಧ್ರ ಮತ್ತೆ ಕರ್ನಾಟಕ ಎಲ್ಲ ಅಣ್ಣತಮ್ಮತನ ನಾವು ನೋಡ್ತಾ ಇದ್ದೀವಿ. ಅದೇ ತರ ತಮಿಳುನಾಡಾಗ್ಲಿ ಇದೊಂದು ಅಖಂಡ 2 ಅನ್ನೋದು ಬೇರೆ ಇದಕ್ಕೆಲ್ಲ ಐತರ ಧರ್ಮದಿಂದ ಒಂದು ಕೂಡಿದೆ ಸಿನಿಮಾ. ಯಾಕಂತ ಹೇಳಿ ಧರ್ಮವನ್ನು ಕಾಪಾಡಬೇಕು ಅಂತ ಸಿನಿಮಾ ತೋರಿಸ್ತಾ ಇದೆ.
ಅಂದ್ರೆ ನಾವು ಧರ್ಮ ಯಾವ ತರ ಕಾಪಾಡ್ಕೋಬೇಕು, ಯಾವ ತರ ಇರಬೇಕು, ಯಾವ ತರ ಇವತ್ತಿನ ದಿನಗಳಲ್ಲಿ ನಡೀತಾ ಇತ್ತು ಅಂತ ಒಂದು ಸನ್ನಿವೇಶದಲ್ಲಿ ನಮ್ಮ ಅಖಂಡ 2 ಇಂದ ತೋರಿಸ್ಕೊಟ್ಟಿದೆ. ಇಷ್ಟೊತ್ತಲ್ಲೂ ಮಾತಾಡಿಕೊಟ್ಟು ನಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಮಾಧ್ಯಮರಿಗೆ ನನ್ನ ವಂದನೆ ನಡೆಸ್ತಾ ಇದ್ದೀನಿ.